ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಜಹಂಗೀರ್ ಮೊಹಲ್ಲಾ ನಗರದಲ್ಲಿ ಬುಧವಾರ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಏಕಾಏಕಿ ಚಪ್ಪಡಿಯ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದು ಓರ್ವ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 4 ಗಂಭೀರ ಗಾಯಗೊಂಡಿದ್ದಾರೆ. 12 ವರ್ಷದ ಮೋಹಿನ್ ಮೃತ ದುರ್ದೈವಿಯಾಗಿದ್ದು, ಬಾಲಕಿಯ ತಂದೆ ಸುಹೇಲ್ ಹಾಗೂ ತಾಯಿ ಕೌಸರ್ ಮತ್ತಿಬ್ಬರು ಮಕ್ಕಳಾದ ಉಜೈರ್, ಅಯಾನ್ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಾಳುಗಳು ಕೋಲಾರದ ಆರ್ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜು ಹಾಗೂ ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಸಿಲಿಂಡರ್ ಬ್ಲಾಸ್ಟ್ನಿಂದ ಮನೆ ಕುಸಿದಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದು ಸೌಂಡ್ ಬಂದಿತ್ತು. ಸೌಂಡ್ ಬಂದ ತಕ್ಷಣ ನನ್ನ ಪಕ್ಕದಲ್ಲಿರೋರು ಇವರು ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಎಲ್ರಿಗೂ ನಾವು ಫೋನ್ ಮಾಡಿ ಕರೆಸಿದ್ವು. ಪಕ್ಕದಲ್ಲಿರೋರು ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರಲೇ ಇಲ್ಲ. 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ. ಆಮೇಲೆ ಪೊಲೀಸ್ ಜೀಪಲ್ಲೇ ನಮ್ಮ ಅಣ್ಣ ಸಾಹೇಬರು ಸಬ್ ಇನ್ಸ್ಪೆಕ್ಟ್ರು ಅವರೇ ಎತ್ತಿ ಹಾಕ್ಕೊಂಡು ಜೀಪಲ್ಲಿ ಎತ್ಕೊಂಡು ಹೋಗಿ ಹಾಸ್ಪಿಟ್ಲೆಲ್ಲ ನಾವು ಅಲ್ಲೇ ಅಡ್ಮಿಟ್ ಮಾಡಿ ಆಮೇಲೆ ಪೊಲೀಸ್ ಜೀಪಲ್ಲೇ ಎಲ್ಲ ಇದು ಮಾಡಿದ್ದು. ಪೊಲೀಸವ್ರು ಬಂದರು ಅಷ್ಟೇ ಹೊರತು ಈ ಆಂಬುಲೆನ್ಸ್ ಅಂತೂ 5:40 ಹಿಡಿದು 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ. ಇಲ್ಲಿಗೆ ಫೈರಿಂಗ್ ಬಂತು, ಅವರು ಬಂದರು, ಪಾಪ ಅವರು ಬಂತು, ಡಿಪಾರ್ಟ್ಮೆಂಟ್ ಅವರು ಇದ್ದರು. ಅದು ಬಿಟ್ಬಿಟ್ಟು ನಮ್ಮ ಆಂಬುಲೆನ್ಸ್ ಅವರು ಒಬ್ಬರು ಬರಲೇ ಇಲ್ಲ. ಅಣ್ಣ ಸಾಹೇಬರು ಫೋನ್ ಮಾಡೋಷ್ಟಕ್ಕೆಲ್ಲ 10 ನಿಮಿಷದಲ್ಲಿ ಇದ್ರು ಪಾಪ ಅವರು. ಈ ಡಿಪಾರ್ಟ್ಮೆಂಟ್ ಆಂಬುಲೆನ್ಸ್ ಅಂತ ಅವರು 5:45 ಇಟ್ಕೊಂಡು 7:15 ಮಾಡಿದ್ದು ಬರಲೇ ಇಲ್ಲ ಅವರು. ಆಮೇಲೆ 7:10 ನಿಮಿಷಕ್ಕೆ ನಾವೇ ಎತ್ಕೊಂಡು ಹೋಗಿ ಜೀಪಲ್ಲಿ ಎತ್ಕೊಂಡು ಹೋಗಿ ಮಕ್ಕಳನ್ನಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ನಾವೇ ಜೀಪಲ್ಲಿ ಎತ್ಕೊಂಡು ಹೋಗಿ. ನಾವು ನಗರಸಭೆ ಸದಸ್ಯರು ಸುಬ್ರಹ್ಮಣ್ಯ ಅಂತ, ವಾರ್ಡ್ ನಂಬರ್ 25. ಅಲ್ಲ, ಏನಾಗಿರ್ಬೋದು ಅಂತ ಅನ್ಸುತ್ತೆ ಇದು. ನಾವು ಯಾಕಂದರೆ ಬಿಲ್ಡಿಂಗ್ ಬೀಳ್ಬೇಕಂದ್ರೆ ಮಳೆ ಗಿಳೆ ಬಿದ್ದು ಒಂದು ಕಡೆ ಬೀಳ್ಬೋದು. ಬಿಲ್ಡಿಂಗ್ ಮತ್ತೆ ಎಲ್ಲ ಪೂರ್ತಿ ಕಾಕ್ಬಿಟ್ಟಿದೆ ಬಿಲ್ಡಿಂಗು, ಅರ್ಥ ಆಯ್ತಾ? ಬಿಲ್ಡಿಂಗ್ ಪಕ್ಕದಲ್ಲಿರೋ ಬಿಲ್ಡಿಂಗು ಡ್ಯಾಮೇಜ್ ಆಗಿದೆ. ಒಂದೇ ಬಿಲ್ಡಿಂಗು ಒಂದು ಗೋಡೆ ಬಿದ್ದರೆ ಮಳೆ ಬಿತ್ತು ಗೋಡೆ ಬಿದ್ದೋಗಿದೆ ಅಂತ ನಾವು ಹೇಳ್ಬೋದು. ಅದು ಬಿಟ್ಬಿಟ್ಟು ಗೋಡೆ ಪೂರ್ತಿ ಸುತ್ತಲೂ ಪಕ್ಕದಲ್ಲಿ ಬಿಲ್ಡಿಂಗು ಡ್ಯಾಮೇಜ್ ಆಗಿದೆ. ಪಕ್ಕದಲ್ಲಿರೋ ಬಿಲ್ಡಿಂಗು ಕ್ರಾಕ್ ಬಿಟ್ಟಿದೆ. ಏನು ಗೊತ್ತಿಲ್ಲ. ಪಕ್ಕದಲ್ಲಿರೋ ಮನೆಗೆಲ್ಲ ಡ್ಯಾಮೇಜ್ ಇದೆ. ಸೌಂಡ್ ಅಂತೂ ಒಂಥರ ಬ್ಲಾಸ್ಟ್ ಆಗದಂಗೆ ಸೌಂಡ್ ಬಂದಿದೆ. ಪಕ್ಕದಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ ಪಾಪ. ಮೇಲಿನ ಅಗ್ರಹಾರ ಕೃಷ್ಣನ ಮಠ ಪಕ್ಕದಲ್ಲಿ ಸ್ಮೆಲ್ ನೋಡಿ ಒಂಥರ ಐದೂವರೆಗೆ 5:35ಕ್ಕೆ ಶಬ್ದ ಬಂತು. 5:40ಕ್ಕೆ ನಾನು ಹಸಿನನ್ನ ಅವರು ಬಂದಿದ್ದರು. ನೋಡೋದಕ್ಕೋಸ್ಕರ ಅಲ್ಲಿ ಮಕ್ಕಳೆಲ್ಲ ಕೆಳಗಡೆ ಇದ್ದರು. ಮೇಲ್ಗಡೆ ಒಂದು ಮನೆ ಇತ್ತು, ಕೆಳಗಡೆ ಒಂದು ಮನೆ. ಮೇಲ್ಗಡೆ ಅವರು ಸ್ವಂತ ಮನೆಯವರು, ಸುಹೇಲ್ ಅಂತ. ಅವರು ನಾನು ಹಸಿನನ್ನ ಎಲ್ಲ ಹೋಗ್ಬಿಟ್ಟು ಮೇಲೆ ಅವ್ರಿಗೆ ಕಳಿಸಿದ್ರು. ಕೆಳಗಡೆ ಅವ್ರಿಗೆ ಕಳ್ಸೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ 5:46ಗೆ ನಾನು ಫೋನ್ ಮಾಡಿದೆ ಇವ್ರಿಗೆ. ಆಂಬುಲೆನ್ಸ್ಗೇನೋ ಮಾಡಿದೆ, ಪೊಲೀಸವ್ರಿಗೇನೋ ಮಾಡಿದೆ, ಯಾರೂ ಬಂದಿಲ್ಲ. ಆಮೇಲೆ ಪೊಲೀಸವರು 6 ಗಂಟೆಗೆ ಏನೋ ಬಂದರು. ಬಂದುಬಿಟ್ಟು ನೋಡಿದರು. 6:15ಗೆ ಸಾಹೇಬರು ಬಂದರು. ಇವ್ರಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದರು. ಆಮೇಲೆ 6:30ಗೆ ಇವ್ರಿಗೆ ಅವ್ರ ಹೆಂಡತಿಗೆ ಇದು ಮಾಡಿ ರೆಸ್ಕ್ಯೂ ಮಾಡಿ ಸಾರು ಇದರಲ್ಲಿನೇ ಜೀಪ್ನಲ್ಲಿನೇ ಕಳಿಸಿದ್ರು. ಬೇರೆ ಅವ್ರು ಯಾರು ಬಂದಿಲ್ಲ. 7 ಗಂಟೆಗೆ ಇವ್ರು ಬಂದರು, ಫೈರ್ ಬ್ರಿಗೇಡ್ ಅವರು. ಅವ್ರಿಗೇನೋ ಏನೂ ಮಾಡೋಕ್ಕಾಗಲಿಲ್ಲ, ಅದು ಇಕ್ಕಟ್ಟಿಗಿತ್ತು ಅಷ್ಟೇ. ಬೇರೆ ಆಂಬುಲೆನ್ಸೂ ಇಲ್ಲ, ಇದನ್ನೂ ಇಲ್ಲ. ಮುಳಬಾಗಿಲು ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಘಟನೆ ನಡೆದಿದೆ. NM ಸುರೇಶ್, MM2 ನ್ಯೂಸ್, ಶ್ರೀನಿವಾಸಪುರ.